ಆನಂದ ಇರ್ತದೆ, ಖುಷಿ ಇರ್ತದೆ. ಅದಕ್ಕೆ ಆರೋಗ್ಯವನ್ನು ನಾವು ಕಾಯ್ಕೋಬೇಕಾಗ್ತದೆ. ಅದಕ್ಕೆ ಆರೋಗ್ಯ ಇತ್ತಂದ್ರೆ ಮುಂದೆಲ್ಲ ನಡೀತದೆ. ಅದಕ್ಕೆ ಆರೋಗ್ಯವನ್ನು ಕಾಯಿಸುವಾಗಿ, ಆರೋಗ್ಯವನ್ನು ಸುಧಾರಿಸುವಾಗಿ ಈ ಒಂದು ಶಿಬಿರವನ್ನು ವಿಶೇಷವಾಗಿ ಮಾಡಿದ್ದಾರೆ. ಬಹಳ ವಿಶೇಷವಾದದ್ದು, ಒಳ್ಳೆಯದನ್ನು ಕೊಡಲಿಕ್ಕೆ ಆಜ್ಞೆ ಈಗ ಜರುಗ್ತಾ ಇದೆ. ಚಿಕಿತ್ಸೆ ನೀಡುವಂಥ ಶಿಬಿರ ಉದ್ಘಾಟನೆ ನಮ್ಮ ಮುಂದೆ ಜರುಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ವೃಂದಾ ಆಸ್ಪತ್ರೆ ಈಗಾಗಲೇ ಮೂಡಿಗೆಯಲ್ಲಿ ಪ್ರಾರಂಭವಾಗಿದೆ. ಬಹಳಷ್ಟು ಒಳ್ಳೆಯ ಸೇವೆಯನ್ನು ಮೂಡಿಗೆ ಭಾಗದಲ್ಲಿ ನೀಡುತ್ತಾ ಇದೆ ಮತ್ತು ಬಹಳ ಜನರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಬಹುದು. ಅದರೊಂದಿಗೆ ಈ ಬಾರಿ ನಾವು ಲಯನ್ಸ್ ಕ್ಲಬ್ ಮೂಡ್ಲಿ ಪರಿವಾರದವರು ಸಹ ಇವರೊಂದಿಗೆ ಸೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ಮೂಡ್ಲಿ ಪರಿವಾರದ ಬಗ್ಗೆ ನಾನು ಒಂದು ನಿಮಿಷ ನಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದು ಅಂತಾರಾಷ್ಟ್ರೀಯ ಸಂಬಂಧಪಟ್ಟಂಥ ಒಂದು ಸಂಸ್ಥೆ. ಇದರ ಮುಖ್ಯ ಉದ್ದೇಶ ಜನರ ಸೇವೆಯನ್ನು ಮಾಡುವುದು, ಸಾಮಾಜಿಕವಾದಂತಹ ಒಂದು ಸೇವೆಯನ್ನು ಮಾಡುವುದು. ಜಗತ್ತಿನ 200 ದೇಶಗಳಲ್ಲಿ ಈ ಲಯನ್ಸ್ ಕ್ಲಬ್ ಒಂದು ಸ್ಥಾಪನೆಯನ್ನು ಮಾಡ್ತಾ ಇದೆ. ಒಂದು ಭಾರತ ದೇಶದಲ್ಲೂ ಸಹ ಈ ಸಂಸ್ಥೆ ಪ್ರಾರಂಭವಾಗಿದೆ. ಈ ಮೂಡಿಗೆಯಲ್ಲಿ 2015ರಲ್ಲಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಮೂಡಿಗೆಯಲ್ಲಿರುವಂಥ ಲಯನ್ಸ್ ಕ್ಲಬ್ ಮೂಡಿಗೆ ಪರಿವಾರದಲ್ಲಿ ಒಟ್ಟು ನಾವು 44 ಜನ ಲಯನ್ಸ್ ಕ್ಲಬ್ ಸದಸ್ಯರಿದ್ದೇವೆ. ಇದರಲ್ಲಿ ವೈದ್ಯರಿದ್ದಾರೆ, ಹಾಗೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಹಾಗೆ ರೈತರು ಇದ್ದಾರೆ. ಎಲ್ಲ ಕ್ಷೇತ್ರದ ಜನರು ಈ ಲಯನ್ಸ್ ಕ್ಲಬ್ದಲ್ಲಿ ಇದ್ದು ನಮ್ಮ ಮುಖ್ಯ ಉದ್ದೇಶ ನಾವು ಸಮಾಜ ಸೇವೆಯನ್ನು ಮಾಡುವುದು. ಅಂದರೆ ಸ್ವಚ್ಛತಾ ಕಾರ್ಯಕ್ರಮ ಆಗಿರ್ಬೋದು, ಪರಿಸರ ಸೇವೆ ಆಗಿರ್ಬೋದು, ಹಾಗೆ ಅದರೊಂದಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಆಗಾಗ ಶಿಬಿರಗಳನ್ನು ಏರ್ಪಡಿಸುವ ಮೂಲಕ ಜನರಿಗೆ ಒಂದು ಇಷ್ಟವಾದ ಸಹಾಯವನ್ನು ಮಾಡೋದು ನಮ್ಮ ಕೆಲಸವಾಗಿದೆ. ಅದರಲ್ಲಿ ಪ್ರಮುಖವಾದಂಥ ಸಂಗತಿಯನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೂಡಲ್ಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ತಿಂಗಳಲ್ಲಿ 2 ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎವ್ರಿ ಫೋರ್ಟ್ ನೈಟ್ಲಿ ಅನ್ನದಾಸೋಹವನ್ನು ಮಾಡಿದಾಗ ಅಲ್ಲಿ ಸುಮಾರು 350-400 ಜನ ರೋಗಿಗಳು ಮತ್ತು ಅವರಿಗೆ ಬರುವಂಥ ಪೇರೆಂಟ್ಸ್ ಅಂತ ಕೂಡ ಅವರಿಗೆ ಬರುವಂಥ ಸಂಬಂಧಿಕರು ಅಲ್ಲಿ ಆ ಒಂದು ಉಚಿತವಾದಂಥ ಆಹಾರವನ್ನು ಸೇವಿಸ್ತಾರೆ. ಇದು ಒಂದು ಮೂಡಿಗೆಯ ನಮ್ಮ ಲಯನ್ಸ್ ಕ್ಲಬ್ದ ಒಂದು ಅಭೂತಪೂರ್ವವಾದಂಥ ಸಮಾಜ ಸೇವೆ ಅಂತ ನಮ್ಮ ಮುಂದೆ ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾದರೆ ಇದು ಲಯನ್ಸ್ ಕ್ಲಬ್ದ ಬಗ್ಗೆ ನಾನು ನನಗೆ ತಮ್ಮ ಪರಿಚಯನ ಮಾಡ್ತಾ ಇದ್ದೇನೆ. ಹಾಗೆ ಆಯುರ್ವೇದ ಬಹುಶಃ ಇವತ್ತು ಎಲ್ಲ ಕಡೆ ಅಲೋಪತಿಯ ಬಗ್ಗೆ ಬಹಳಷ್ಟು ನಾವು ಸಾಮಾನ್ಯವಾಗಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಬಟ್ ಆಯುರ್ವೇದ ಏನಂತೇನಲ್ಲ, ಸುಮಾರು ನಮ್ಮ ಭಾರತ ದೇಶದ ಒಂದು ಬಹುದೊಡ್ಡ ಕೊಡುಗೆ ಆಯುರ್ವೇದ. 12,000 ವರ್ಷಗಳ ಹಿಂದೆ ಇರುವಂಥ ಈ ಆಯುರ್ವೇದ ಸಂಗತಿ ಮತ್ತು ದೇವಾನುದೇವತೆಗಳು ಈ ಆಯುರ್ವೇದ ಸಂಗತಿಯನ್ನು ನಮ್ಮ ನೆಲಕ್ಕೆ ತಂದಂಥ ಒಂದು ಕೀರ್ತಿ ಈ ಒಂದು ನಮ್ಮ ಭಾರತ ದೇಶದ ಅಥವಾ ಹಿಂದೂಸ್ತಾನದ ಒಂದು ಪ್ರಮುಖವಾದಂತಹ ಸಂಗತಿ. ಆಯುರ್ವೇದ ಅನ್ನುವಂಥದ್ದು ಆ ಶಬ್ದಗಳಲ್ಲಿ ಹೇಳ್ತದೆ. ಆಯುರ್ ಅಂದರೆ ಒಂದು ವಯಸ್ಸು, ಅಂದರೆ ಅದು ವಯಸ್ಸು ಅಂತ ಹೇಳ್ಬೋದು. ಹಾಗೆ ವೇದ ಅಂದರೆ ಜ್ಞಾನ ಅಂತ ಹೇಳ್ತಾರೆ. ನಮ್ಮ ವಯಸ್ಸು ಮತ್ತು ನಮ್ಮ ಧ್ಯಾನ ಅದು ಬಹಳ ಪ್ರಮುಖವಾದದ್ದು. ಅದೇ ಹೀಗೆ ಆರೋಗ್ಯ ಮತ್ತು ನಮ್ಮ ವಯಸ್ಸು, ನಮ್ಮ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ವಯಸ್ಸು ಬಹಳ ಅದ್ಭುತವಾದಂಥದ್ದು. ಹಾಗೆ ನಾವು ಇರುವಂಥ ವಯಸ್ಸಿನಲ್ಲಿ ನಾವು ಇರುವಂಥ ಬದುಕುವ ಒಂದು ದಿನಗಳಲ್ಲಿ ಎಷ್ಟು ದಿನ ಆರೋಗ್ಯವಾಗಿ ಇರ್ತಾನೆ ಅನ್ನೋದು ಬಹಳ ಪ್ರಮುಖವಾದದ್ದು. ಆ ಹಿನ್ನೆಲೆಯಲ್ಲಿ ಈ ಆಯುರ್ವೇದ ನಮ್ಮ ಪೂರ್ವ ಒಂದು ಸಂಗತಿಯನ್ನು ನೋಡಬೇಕಾಗಿತ್ತು. ಆಯುರ್ವೇದ ಬಹಳ ಒಂದು ಮಹತ್ವಪೂರ್ಣವಾದಂತಹ ಕೊಡುಗೆಯನ್ನು ನೀಡಿರುವಂಥದ್ದು. ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೂಡಿಗೆಯಲ್ಲಿ ಹಲವು ವರ್ಷಗಳಿಂದ ಈ ವೃಂದಾ ಆಸ್ಪತ್ರೆ ಪ್ರಾರಂಭಗೊಂಡಿದ್ದು, ಆ ಒಂದು ಆಸ್ಪತ್ರೆ ಮೂಲಕ ಅನೇಕ ಸೇವೆಗಳನ್ನು ಅವರು ಒದಗಿಸ್ತಾ ಇದ್ದಾರೆ. ಆ ಯಾವ ಸೇವೆಯನ್ನು ಅನ್ನೋದನ್ನು ನಾವು ಬಹುಶಃ ಈ ಕರಪತ್ರದಲ್ಲಿ ನಾವೆಲ್ಲ ಗಮನಿಸಿದ್ದೀವಿ. ಆ ಎಲ್ಲ ಅನುಕೂಲಗಳನ್ನು ಈ ಆಸ್ಪತ್ರೆಯಲ್ಲಿ ನೀಡ್ತಾ ಇದ್ದಾರೆ. ಇವತ್ತು ನಾವು ಶಿಬಿರವನ್ನು ಮಾಡುವಂಥ ಉದ್ದೇಶ ಏನಂದರೆ, ತಮಗೆ ಆಗಿರುವಂಥ ಕೆಲವೊಂದಿಷ್ಟು ಸಂಗತಿಗಳಿದೆ, ಅನಾರೋಗ್ಯ ತೊಂದರೆಗಳಿರುವುದನ್ನು ತಮಗೆ ಆಗಿರುವಂಥ ಸಂಗತಿಗಳನ್ನು ಉಚಿತವಾಗಿ ಸೇವೆಯನ್ನು ಮಾಡೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕು ಅನ್ನುವಂಥ ಸಂದೇಶ ಕೊಡೋದಕ್ಕಾಗಿ ಈ ಉಚಿತವಾದಂಥ ಶಿಬಿರವನ್ನು ಏರ್ಪಾಡು ಮಾಡ್ತಾ ಇದೆ. ಈ ವೇದಿಕೆ ಮೇಲೆ ಡಾಕ್ಟರ್ ಸುರೇಶ್ ಗುಂದಾಳ್ ಅವರಿದ್ದಾರೆ. ಅವರ ತಂಡ ಇವತ್ತು ವೇದಿಕೆಯಲ್ಲಿದ್ದಾರೆ. ಯಾಕಂದರೆ ನಾವು ಒಳ್ಳೆಯದನ್ನು ಕೊಡಲಿಕ್ಕೆ ಇವತ್ತು ಒಳ್ಳೆಯದು ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ. ಒಳ್ಳೆಯದನ್ನು ನಮ್ಮ ಆರೋಗ್ಯನ ಬಹಳ ಪ್ರಮುಖವಾದದ್ದು. ಆ ಹಿನ್ನೆಲೆಯೊಳಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು. ಈ ಉದ್ಘಾಟನಾ ಪರವಾದಂಥ ಒಂದು 2 ಮಾತುಗಳನ್ನು
ಮಾತುಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲ ಉದ್ದೇಶಿಸಿ ಹೇಳಬೇಕೆಂದು ಅವರಿಗೆ ಚಪ್ಪಾಳೆ ತಟ್ಟುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಸಹಾಯ ಆಯುರ್ವೇದ ಮತ್ತು ಪಂಚಕರ್ಮ ಚಿಕಿತ್ಸಾ ಕೇಂದ್ರ ಮೂಲಕ ಹಾಗೂ ಲಯನ್ಸ್ ಕ್ಲಬ್ ಮಂಡಳಿಯವರೊಂದಿಗೆ ಇದನ್ನು ಆಯುರ್ವೇದಿಕ್ ಉಚಿತ ಚಿಕಿತ್ಸಾ ಶಿಬಿರದಲ್ಲಿ ಪ್ರಸ್ತುತ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯ ಮಹಿಳೆಯರೇ ಹಾಗೂ ಭಗವಂತ ಆಕಾಶಮೇಲೆ ಆನಂದ ಬಂದರೆ ಹಾಗೂ ಪತ್ರಿಕಾ ಮಿತ್ರರೇ, ಇದು ಆಯುರ್ವೇದ ಪರಂಪರೆ ಬಹಳ ದೊಡ್ಡದು. ಯಾಕಂದರೆ ಮೂಲತಃ ನಮ್ಮ ಭಾರತ ದೇಶದಲ್ಲಿ ನಮ್ಮದು ಆಯುರ್ವೇದ ಅಂದರೆ ಇದಕ್ಕಿಂತ ಮೊದಲ ಬೇರೆ ದೇಶದಲ್ಲೂ ಚಿಕಿತ್ಸೆ ಅಷ್ಟು ಇರಲಿಲ್ಲ. ಯಾಕಂದರೆ 5,000 ವರ್ಷದ ಮುಂಚೆ ಧನ್ವಂತರಿ ಅಶ್ವಿನಿ ದೇವತೆಗಳ ಮುಖಾಂತರ ನಮ್ಮ ಋಷಿ ಮುನಿಗಳ ಮುಖಾಂತರ ಅದು ಬರ್ತಾರೆ ಚರಕ ಸೂಕ್ಷ್ಮ ಅಂತ ಅವರಿಂದ ಪ್ರಚಲಿತವಾದಂಥದ್ದು ಆಯುರ್ವೇದ ಚಿಕಿತ್ಸೆ. ಇದು ಯಾವ ರೀತಿ ಅಂದರೆ ರೋಗ ನಾವು ಒಂದು ಟೆಂಪ್ರರಿ ಗುಣಪಡಿಸ್ತೀವಿ, ಸಿಂಟಮೆಟಿಕ್ ಆಗಿ ಕೊಟ್ಟು ಗುಣಪಡಿಸ್ತೀವಿ. ಆಯುರ್ವೇದ ಬೇರೆ ದೇಶದಿಂದ ಹೋಗುವಂಥ ತೆಗೆಯುವಂಥ ಆಯುರ್ವೇದ ಅದು ಒಂದು ಸ್ವಲ್ಪ ಸಮಾಧಾನ ಬೇಕು ಮನುಷ್ಯನಿಗೆ. ಅಂದರೆ ಆಯುರ್ವೇದ ಸಮಾಧಾನ ಅಂದರೆ ಅದು ರೋಗ ಗುಣ ಆಗ್ಬೇಕಂದ್ರೆ ಅದಕ್ಕೆ ಸಮಾಧಾನ ಕೊಡ್ಬೇಕು ನಾವು. ಅದು ಒಂದು ಟೈಮ್ ಅನ್ನೋದು ಇರುತ್ತೆಲ್ಲ, ಅದಕ್ಕೆ ನಾವು ಟೈಮ್ ಕೊಟ್ಟಬೇಕು ಅಂದ್ರೆ ರೋಗ ಕಡಿಮೆ ಆಗ್ತದೆ. ಈಗ ನಾವು ಅರ್ಜೆಂಟ್ ಗಡ್ಬಡಿ ಜೀವನದಾಗ ಅಲೋಪತಿಯನ್ನು ಮರೆ ಹೋಗ್ತಾ ಇದ್ದೀವಿ. ಅದು ಜ್ವರ ಮನೆಗಳಿಗೆ ಅಷ್ಟೇ ಸೀಮಿತ ಮಾಡಿಕೊಂಡು ಇನ್ನುಳಿದ ರೋಗಗಳಿಗೆ ಆಯುರ್ವೇದ ಬಳಸಿದಾದರೆ ನಮ್ಮ ಆರೋಗ್ಯ ಚಲೋ ಇದೆ. ಆರೋಗ್ಯ ಚಲೋ ಇಟ್ಕೊಂಡು ಹೋಗ್ಬೇಕಾದ್ರೆ ಆಯುರ್ವೇದವನ್ನು ಬಳಸಬೇಕು. ಯಾಕಂದರೆ ನಮ್ಮ ಹಿರಿಯರೆಲ್ಲ 3 ಕಾಲದಲ್ಲಿ ಬದುಕ್ತಿದ್ರು. ಈಗೆಲ್ಲ ಏನು ಬಂದಿದ್ದೀವಿ 40-50 ವರ್ಷಕ್ಕೆಲ್ಲ ಸಹಾಯಕತ್ತೀವಿ. ಯಾಕೆ ಸಹಾಯಕತ್ತೀವಿ? ಕಾಯಿಪಲ್ಯ ತಿನ್ನೋದು ಕಡಿಮೆ ಮಾಡಿದ್ದೀವಿ. ಅದು ಎಲ್ಲ ಬಂದು ರಾಸಾಯನಿಕವಾಗಿ ಒಂದು ಸ್ವಲ್ಪ ಇದ್ದಿದ್ದನ್ನು ಒಂದು ದಿವಸದಲ್ಲಿ ಓದು ಮಾಡಿ ಕೊಡ್ತಾರೆ. ಲೋಕನವ್ರು ತಪ್ಪು ತಿಳ್ಕೋಬಾರ್ದು. ರಾಸಾಯನಿಕ ಗೊಬ್ಬರ ಅಂಗಡಿ ಇರ್ತದೆ, ಅದಕ್ಕೆ ರಾಸಾಯನಿಕ ಬಳಕೆ ಹೆಚ್ಚಾಗೋದ್ರಿಂದ ಮನುಷ್ಯನ ಆಯುಷ್ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ನಾವು ಏನು ಮಾಡಕತ್ತೀವಿ ಅಂದರೆ ಯಾವ್ದು ಬ್ಯಾಗ್ ಹೋಗ್ತಿಲ್ಲ ಅದಕ್ಕೆ ಆಕರ್ಷಣೆ ಆಗ್ತದೆ. ಈ ಎಣ್ಣೆ ಪುಡಿ ಅಂದರೆ ಎಣ್ಣೆ ರೇಟ್ ಕೇಳ್ತೀವಿ. ಈ ಕ್ಯಾಂಪ್ನ ಅರೇಂಜ್ ಮಾಡೋದಕ್ಕೆ ನಾವು ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಸಾಧ್ಯ ಆಗಿರಲಿಲ್ಲ. ಈಗ ಲಯನ್ಸ್ ಕ್ಲಬ್ ಅವರ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ನಾವು ಇವತ್ತು ಅದನ್ನು ನಡೆಸ್ಕೊಳ್ತಕ್ಕಂಥ ಒಂದು ದಿನ ಫೈನಲ್. ತುಂಬ ದಿನದಿಂದ ನಾವು ಡಿಸ್ಕಸ್ ಮಾಡಿದ್ವಿ ಸರ್ಗಳ ಜೊತೆ ಆಗಿರ್ಬೋದು, ಲಯನ್ಸ್ ಕ್ಲಬ್ ಅವ್ರ ಜೊತೆ ಆಗಿರ್ಬೋದು. ಅದು ಮಾಡೋದಂತ ಪೋಸ್ಟ್ಪೋನ್ ಆಗ್ತಾ ಇತ್ತು. ಫೈನಲಿ ಇವತ್ತು ದಿನ ಬಂದಿದೆ. ಇದಕ್ಕೆ ಸಹಯೋಗ ಕೊಟ್ಟಿರತಕ್ಕಂಥ ಲಯನ್ಸ್ ಕ್ಲಬ್ ಆಗಿರ್ಬೋದು ಹಾಗೂ ನಮ್ಮ ಎಲ್ಲ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳು. ಉದ್ದೇಶ ಇಷ್ಟೇ, ಆಯುರ್ವೇದ ಅನ್ನೋದು ಯಾರೋ ಏನೋ ಒಂದು ಹೇಳ್ತಿರ್ತಾರೆ. ಆಯುರ್ವೇದ ಅಂದರೆ ಎಷ್ಟೊಂದು ಜನ ಈಗಿನ ಮಾರ್ಕೆಟಲ್ಲಿ ಆಯುರ್ವೇದ ಹೆಸರು ಹೇಳ್ಕೊಂಡು ಮಾರ್ಕೆಟ್ ಮಾಡ್ತಿರ್ತಕ್ಕಂಥ ತುಂಬ ಜನ ಇದ್ದಾರೆ. ಮಾರ್ಕೆಟ್ ಮಾಡೋರಿಗೆ ಆ್ಯಕ್ಚುಲಿ ಆಯುರ್ವೇದ ಅಂದರೆ ಏನಂತ ಗೊತ್ತಿಲ್ಲ. ಸೊ ಜನರಿಗೆ ನಿಜವಾದ ಆಯುರ್ವೇದ ಅಂದರೆ ಏನು ಅನ್ನೋದನ್ನ ರೀಚ್ ಮಾಡೋದು ನಮ್ಮ ಈ ಕ್ಯಾಂಪ್ನ ಉದ್ದೇಶ ಇದೆ. ಇದರಲ್ಲಿ ಈಗ ಆಯುರ್ವೇದದ ಕೆಲವರು ಎಷ್ಟೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳು ಆಯುರ್ವೇದ ಅಂತ ಹೇಳ್ತಾರೆ, ಅದು ಇರೋದೆಲ್ಲ ಕೆಮಿಕಲ್ಸ್ ಇರುತ್ತೆ. ಈ ಜನರಿಗೆ ಅರ್ಥ ಆಗೋದು ಯಾವಾಗ, ನಿಜವಾದ ಆಯುರ್ವೇದ ಅಂದರೆ ಗೊತ್ತಾಗೋದು ಯಾವಾಗ ಜನರಿಗೆ, ಅದನ್ನು ರೀಚ್ ಮಾಡಿಸೋ ಉದ್ದೇಶ ನಮ್ಮ ಈ ಕ್ಯಾಂಪ್ ಉದ್ದೇಶ ಆಗಿದೆ. ಹಾಗೆ ಇದು ಕೂಡ ಎಷ್ಟೊಂದು ಕಾಯಿಲೆಗಳಿಗೆ ಕಂಟೆಂಪ್ರರಿ ಸೈನ್ಸಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಅದಕ್ಕೆ ಚಿಕಿತ್ಸೆ ಪರಿಹಾರವೇ ಇಲ್ಲ. ಆದರೂ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಂಡು ಅದನ್ನು ಕ್ಯೂರ್ ಮಾಡೋಕ್ಕಾಗದೇ ಲೈಫ್ ಲಾಂಗ್ ಮೆಡಿಸಿನ್ಸ್ ತಗೊಂಡು ಜೀವನ ಕಳೀತಾ ಇರುತ್ತೆ. ಅಂಥ ಡಿಸೀಸ್ಗಳಿಗೂ ಕೂಡ ನಮ್ಮ ಆಯುರ್ವೇದದಲ್ಲಿ ಶಾಶ್ವತವಾಗಿ ಪರಿಹಾರ ಕೊಡ್ಬೋದು. ನಾವು ಎಷ್ಟೊಂದು ಜನರಿಗೆ ಅದು ಗೊತ್ತಿಲ್ಲ, ಅದನ್ನು ಇನ್ನು ಗೊತ್ತು ಮಾಡಿಸುವಂಥ ಜವಾಬ್ದಾರಿ ನಮ್ಮಲ್ಲಿದೆ. ಇದು ಒಂದೇ ಕ್ಯಾಂಪ್ ಅಲ್ಲ, ಇನ್ನು ನಾವು ಇಂಥ 3 ಕ್ಯಾಂಪ್ಗಳು ಮಾಡಿ ಆದರೂ ಅದನ್ನು ಜನರಿಗೆ ರೀಚ್ ಮಾಡಿಸಿರ್ತಕ್ಕಂಥ ಅದು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರೋದ್ರಿಂದ ಅದನ್ನು ನಮ್ಮ ಕರ್ತವ್ಯವಾಗಿ ತಗೊಂಡು ನಾವು ಅದನ್ನು ರೀಚ್ ಮಾಡಿಸೋ ಮಟ್ಟಲ್ಲಿ ಆ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡುವಂಥದ್ದು ಪ್ರಯತ್ನ ಮಾಡ್ತೀವಿ. ಆಯುರ್ವೇದ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಸರ್ ಹೇಳಿದ್ರು, ಆಮೇಲೆ ನಮ್ಮ ಡಾಕ್ಟರ್ ಸರ್ ಹೇಳಿದ್ರು. ಆಯುರ್ವೇದ ಅಂತಂದರೆ ಆಯುರ್ವೇದ,
ಆಯು ಅಂದರೆ ಲೈಫ್, ವೇದ ಅಂದರೆ ಸೈನ್ಸ್. ನಮ್ಮ ಜೀವನದ ಒಂದು ಅರ್ಥವನ್ನು ಮಾಡಿಸುವಂಥ ಸೈನ್ಸೇ ಆಯುರ್ವೇದ. ಇದು ನಾಟ್ ಓನ್ಲಿ ಇದು ಬರೀ ಔಷಧಿ, ಯಾವುದೋ ಒಂದು ಕಾಯಿಲೆ ಔಷಧಿ ತೊಗೊಂಡ್ಬಿಟ್ಟ ತಕ್ಷಣ ಇದು ನಮ್ಮ ಆಯುರ್ವೇದ ಆದಲ್ಲ. ನಮ್ಗೆ ಯಾವ ಥರ ಬದುಕಬೇಕು ಅನ್ನೋದು ಕೂಡ ಆಯುರ್ವೇದದಲ್ಲಿ ಹೇಳಲಾಗಿದೆ. ಅದು ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಸೊ ಇನ್ಮೇಲೆ ಅದನ್ನು ನಾವು ಜೀವನದಲ್ಲಿ ಡೇ ಟು ಡೇ ಲೈಫಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಒಂದು ಹೆಲ್ದಿ ಜೀವನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಆಯುರ್ವೇದ ಬಗ್ಗೆ ಹೇಳೋದಕ್ಕೆ, ತುಂಬ ಟೈಮ್ ಬೇಕಾಗುತ್ತೆ ನಿಮಗೆ ಕೂತ್ಕೊಂಡ್ರೆ. ಸೊ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಆಮೇಲೆ ನಾವು ಈಗ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಪಂಚಕರ್ಮ ಅಂತಂದರೆ ಮಸಾಜ್ ಅಲ್ಲ, ಇನ್ನೊಂದು ಜನರ ತಲೆಯಲ್ಲಿರೋದ್ರೆ ಆ ಪಂಚಕರ್ಮ ಅಂತಂದರೆ ಮಸಾಜ್. ಆಯುರ್ವೇದ ಈಸ್ ನಾಟ್ ಅಬೌಟ್ ಓನ್ಲಿ ಮಸಾಜ್, ಇಟ್ ಈಸ್ ಕಂಪ್ಲೀಟ್ ಕ್ಯೂರಿಂಗ್ ದ ಡಿಸೀಸ್ ಬೈ ರೂಟ್. ಆ ರೂಟ್ ಸಮೇತ ನಾವು ಕಿತ್ತು ಹಾಕೋದೇ ಆಯುರ್ವೇದ ಚಿಕಿತ್ಸೆ. ಪಂಚಕರ್ಮ ಅಂತಂದರೆ ವಮನ ಬರುತ್ತೆ, ವಿರೇಚನ, ರಕ್ತಮೋಕ್ಷಣ, ನಸ್ಯ, ಬಸ್ತಿ, ಈ ಥರ ಡಿಫ್ರೆಂಟ್ 5 ಟ್ರೀಟ್ಮೆಂಟ್ಗಳು ಸೇರಿ ಪಂಚಕರ್ಮ ಅಂತ ಹೇಳೋದು. ಪಂಚಕರ್ಮ ಅಂತಂದರೆ ಜನರಿಗೆ ಕೇವಲ ಮಸಾಜ್ ಅಂತ ತಿಳ್ಕೊಂಡಿರ್ತಾರೆ, ಇದು ಬರೀ ಮಸಾಜ್. ಆಮೇಲೆ ನಮ್ಮದು ಈಗ ನವೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಪಂಚಕರ್ಮ ಥೆರಪಿ ಟ್ರೀಟ್ಮೆಂಟ್ ಕೂಡ ನವೆಂಬರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ಸ್ವಸ್ಥ ಆಯು ಅಂತ ಹೆಸರು ಬಂದಿರೋದು. ಸ್ವಸ್ಥ ಆಯು ಅಂತಂದರೆ ಹೆಲ್ದಿ ಪರ್ಸನ್, ನಮ್ಮ ಜೀವನವನ್ನು ಹೆಲ್ದಿಯಾಗಿ ನಡೆಸ್ಕೊಳ್ಳುವಂಥದ್ದು. ಸ್ವಸ್ಥ ಅರ್ಥ ಅಂದರೆ ಹೆಲ್ದಿ, ಆಯು ಅಂದರೆ ಜೀವನ. ನಮ್ಮ ಜೀವನ ಪೂರ್ತಿ ನಾವು ಸ್ವಸ್ಥಾಯುವಾಗಿರಬೇಕು ಅಂದರೆ ನಾವು ಆಯುರ್ವೇದ ಫಾಲೋ ಮಾಡಲೇಬೇಕು. ಆದಷ್ಟು ಇನ್ಮೇಲೆ ನಾವು ಸಾಧ್ಯವಾದ ಮಟ್ಟಿಗೆ ನಮ್ಮ ಜೀವನದಲ್ಲಿ ಡೇ ಟು ಡೇ ಲೈಫಲ್ಲಿ ನಾವು ಆಯುರ್ವೇದ ಬಳಸೋದಕ್ಕೆ ಸ್ಟಾರ್ಟ್ ಮಾಡೋದು. ಹಾಗೆ ಆಯುರ್ವೇದಕ್ಕೆ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ನಾನು ತುಂಬ ಧನ್ಯವಾದ. ಅದನ್ನು ಮಾತ್ರ ಹುಡುಗಿಯಾಗಿ ಅದನ್ನು ಪಡಿಬೇಕಾಗಿ. ಯಾಕಂದ್ರೆ ಹಿಂದೆ ಹಿರಿಯರೆಲ್ಲ ಏನು ಮಾಡ್ತಿದ್ರು ಅಂತಂದ್ರೆ ಯಾವುದೇ ರಾಸಾಯನಿಕ ಹಾಕಲಾರ್ದ ಬೆಳೆಯನ್ನು ಬಿತ್ತಿ ಬರ್ತಿದ್ರು. ಚೆನ್ನಾಗಿ ಮಳೆ ಆಗ್ತಿತ್ತು, ಅಲ್ಲಿ ಬೆಳೆ ಬರ್ತಿತ್ತು, ಅದನ್ನು ತಿಂತಿದ್ದೀವಿ, ಒಳ್ಳೆಯ ಆಹಾರ ಸಿಗ್ತಿತ್ತು. 100 ವರ್ಷ, 110 ವರ್ಷ, 120 ವರ್ಷ ಬದುಕುವಂಥ ಸ್ಥಿತಿ ಗೊತ್ತಿತ್ತು. ಇಷ್ಟೊಂದು ಆಸ್ಪತ್ರೆಗಳು ಇಷ್ಟೊಂದು ಬೆಳೆದಿರಲಿಲ್ಲ. ಅಂಥ ಸಂದರ್ಭದೊಳಗೆ ಅಷ್ಟೊಂದು ಆರೋಗ್ಯವಾಗಿದ್ದೀವಿ. ಇವತ್ತು ಆಸ್ಪತ್ರೆಗಳು ಹೆಚ್ಚಾಗಿದ್ದಾವೆ, ರೋಗಗಳು ಹೆಚ್ಚಾಗಿದ್ದಾವೆ. ನಾವು ತಿಂತಕ್ಕಂಥ ಆಹಾರ ಕೂಡ ಏನಾಗಿತ್ತು ಅಂದ್ರೆ ಭಾಳ ಕಲ್ಮಶವಾಗಿದೆ. ಮತ್ತು ನಮ್ಮ ಆಯುಷ್ಗಳು ಕೂಡ 50ರ ಎಡಬಲಕ್ಕೆ ಬಂದಿದ್ದೀವಿ. ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅದರಷ್ಟೇ ಅಲ್ಲದೆ ಇನ್ನೊಂದು ಏನು ಮಾಡ್ತಾ ಇದ್ದೀವಪ್ಪ ಅಂತಂತಂದ್ರೆ ನಾವು ಈ ಪರಿಸರವನ್ನೆಲ್ಲ ನಾಶ ಮಾಡಿ ನಾವು ಕೂಡ ನಾಶದತ್ತ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಅದು ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಈ ಜೀವನ ಚಕ್ರ ಅಂತಕ್ಕಂಥದ್ದು ಏನಿದೆಯಲ್ಲ, ಮತ್ತು ಈ ಒಂದು ಆಯುರ್ವೇದ ಅಂತಕ್ಕಂಥದ್ದು ಹಿಂದೆ ನಮ್ಮ ಋಷಿಮುನಿಗಳು ನೀಡ್ತಾ ಇದ್ದಾರಲ್ಲ, ಒಂದು ಆಯುರ್ವೇದಿಕ ಚಿಕಿತ್ಸೆ ಗಿಡಮೂಲಿಕೆಗಳಿಂದ ನಮ್ಮ ಚಿಕಿತ್ಸೆಯನ್ನು ನೀಡ್ತಿದ್ರು. ಏನಾದರೂ ಗಾಯ ಆದರೆ, ಇದು ಆದರೆ. ಈಗಾದರೂ ಹಳ್ಳಿಯಲ್ಲಿ ನೋಡ್ರಿ ನೀವು, ಗೌಟಿ ಔಷಧ ಕೊಡ್ತಕ್ಕಂಥವ್ರು ಇನ್ನೂ ಇದ್ದಾರೆ ಹಳ್ಳಿಯಲ್ಲಿ. ಏನಾದರೂ ಗಾಯ ಅಂತಂದ್ರೆ ಒಂದು ಯಾವ ತಂದು ಅದು ತೆಗೆಸ್ಬಿಡ್ತಾರೆ. ಹಾಗೆ ಬಟ್ಟೆ ಕಡಿತಿದೆ, ಇದಾಗ್ತಾ ಇದೆ ಅಂತಂತಂದ್ರೆ ಅವ್ರು ಏನೋ ಒಂದು ಬೇರು ಏನೋ ಒಂದು ಕೊಟ್ಟು ನಮ್ಮನ್ನ ಕಡಿಮೆ ಮಾಡ್ತಾರೆ. ನಾನು ಚಿಕ್ಕವನಿದ್ದೆ, ಸುಮಾರು 3ನೇ ಕ್ಲಾಸ್ ಏನೋ ಹೋಗ್ತಾ ಇದ್ದೆ. ನಮ್ಮ ತಂದೆಯವರು ನೀರು ಹೊರಗಡೆ ತಿರುಗುವಂತೆ ಕಳಿಸಿದ್ರು. ಕಬ್ಬಿನ ಗದ್ದೆಯಲ್ಲಿ ಹೊರಗಡೆ ತೀರ್ತಾ ಇದೆ. ತೋಲ್ ಕಡಿದ ತಕ್ಷಣ ನನಗೇನು ಅನಿಸ್ಲಿಲ್ಲ, ಏನು ಕಡಿತಿದ್ರು ಅಂತ ಅಂದ್ಕೊಂಡು ಸುಮಾರೆ ಜಸ್ಟ್ ಮುಂದೆ ಹೋಗ್ಬಿಡ್ದ. ಸ್ವಲ್ಪ ಯಾಕೋ ಜೂನ್ ಹಿಡಿಯಾಕೈತು, ಕೈ ಇದಾಗೈತು. ನಮ್ಮ ತೋಟದ ಪಕ್ಕದ ಹೇಳಿದೆ ನಾನು, ಹಿಂಗೇನೋ ಒಂದು ಕಡಿತು ನನಗೆ ಅಂತ. ತೋಲ್ ಕಡ್ದಿರ್ಬೇಕು, ಬಾಯಿಗೆ ತಗೊಂಡು ಹೋದ್ರು. ಒಬ್ಬ ಮುಸ್ಲಿಂ ಅಜ್ಜಾರ ಇದ್ರು, ಭಾಳ ಅಳುವರು. ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಏನಾಗ್ತಾ ಇದೆ ಅಂತಂದ್ರು. ಇಲ್ಲಿಂದ ಹಿಡಿದು ಎಲ್ಲ ಜೂನ್ ಅಂತೇಳಿ ಮೈಸೂರೆಲ್ಲ ಜೂನ್ ಅಂತ ಇದೆ ಅಂತಂದ್ರೆ ಅವ್ರು ಏನು ಮಾಡಿದ್ರು ಅಂತಂದ್ರೆ ಯಾವುದೋ ಒಂದು ಬೇರು ತೊಗೊಂಡ್ರು, ಒಂದು ಹಾಲು ನೋಡಿ ಹಾಕಿದ್ರು, ಸ್ವಲ್ಪ ಎಲ್ಲ ಹಾಕಿದ್ರು, ಕುಡಿಸಿದ್ರು ಕುಂದ್ರೆ ಒಂದು 2 ನಿಮಿಷ ಆಗ್ತದೆ. ಕೂತೆ ಅವು ಕೈ ಜಾಡಿಸಂತಂದ್ರೆ ಜಾಡಿಸಿದೆ. ಎಲ್ಲಿ ಬರ್ತದೆ? ಇಲ್ಲಿ ಇರುತ್ತಲ್ಲ, ಇಲ್ಲಿ ಬಂತು. ಅದು ಜಾಡಿಸಂತಂದ್ರು, ಇಲ್ಲಿ ಕುಸಿಕ್ ಬಂತು. ಪೂರ ಈ 3ನೇ ಸರಿ ಜಾಡಿಸ್ಬಿಡಂತಂದ್ರು. ಜಾಡಿಸ್ಬಿಟ್ಟು ಹೋಗ್ಬಿಟ್ಟು ನನಗೆ ಅನಿಸ್ತು, ಇದು ಕಣ್ಣಿಗೆ ಕಂಡು ಎದ್ದು ಒಂದು ಮಂತ್ರ ಮಾಡ್ತಾರೆ, ಅದು ಏನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಆ ಬೇರಿನಲ್ಲಿ, ಆ ಒಂದು ಬೆಲ್ಲದಲ್ಲಿ, ಹಾಲಿನಲ್ಲಿ ಇರ್ತಕ್ಕಂಥ ಒಂದು ಹೊಂದಾಣಿಕೆ ಇರ್ತಕ್ಕಂಥ ಒಂದು ಔಷಧ ಏನಿದೆಯಲ್ಲ, ಅದು ಎಷ್ಟೊಂದು ಕೆಲಸ ಮಾಡ್ತದೆ ಅಂತಕ್ಕಂಥ ನಮ್ಮ ಬಾಡಿಯೊಳಗೆ ಇರ್ತಕ್ಕಂಥ ವಿಷವನ್ನು ಅದು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಬೇರಿನಲ್ಲಿತ್ತು, ಆ ಇದರಲ್ಲಿತ್ತು ಅನ್ನೋದಂತೆ ಏನಾಯ್ತು ಅನ್ನೋದು ಅದು ಕಡಿಮೆ ಆಯಿತು.
ಹಾಗೆ ಅದನ್ನೆಲ್ಲ ನಾವು ಈಸಿ ಇರ್ತಕ್ಕಂಥ ಒಂದು ಮರೆತು ಬಂದು ಇವತ್ತೇನೋ ಯಾವ ಬೆಳೆ ಏನಾಗಿದೆ ಅಂತಂದ್ರೆ ನಮ್ಮ ಆರೋಗ್ಯ ಸ್ಥಿತಿ ಹಾಳು ಮಾಡ್ಕೋತಾ ಇದ್ದೀವಿ. ಅದಕ್ಕಾಗಿ ಮಳೆಯ ಚಿತ್ರವನ್ನು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದಕ್ಕೆ ಬರುವಾಗ್ತಕ್ಕಂಥ ಪದ್ಧತಿ ಬೆಳೀತಾ ಇದೆ ಇತ್ತೀಚೆಗೆ. ಅದು ಒಂದು ಮಾಡರ್ನೈಸೇಷನ್ ಆಗ್ತಾ ಇದೆ ಬರ್ತಾ. ಅದಕ್ಕಾಗಿ ಅಂತ ಒಂದು ಇದನ್ನ ನಾವು ಬೆಳೆಸ್ಕೊಳ್ಳೋಣ, ಆರೋಗ್ಯವಾಗಿರ್ತಕ್ಕಂಥ ಜೀವನ ಸಾಗಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಮಾತು ಮುಗಿಸುತ್ತೇನೆ. ಈಗಾಗಲೇ ಬಂಧಿಸಲು ಆಯುರ್ವೇದಿಗೆ ತುಂಬ ವಿವರವಾಗಿ ತಿಳಿಸಿದರು ಮತ್ತು ಮುಂದಾಡಲು ಯಶಸ್ವಿಯಾಗಲು ಆಯುರ್ವೇದಿಗೆ ಚಿಕಿತ್ಸೆ ಬಗ್ಗೆ ತುಂಬ ವಿವರವಾಗಿ ತಿಳಿಸಿದ್ದಾರೆ. ಆಯುರ್ವೇದ ಬಗ್ಗೆ ನಾನೇ ಹೇಳಬೇಕಿಲ್ಲ. ಇಂಥ ಒಂದು ಕ್ಯಾಂಪ್ ಒಳಗೆ ಫ್ರೀ ಕ್ಯಾಂಪಸ್ ಮಾಡಿ ಒಂದು ವೆಹಿಕಲ್ ಹಚ್ಚಿ ಅನೌನ್ಸ್ ಮಾಡಿಸಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಜನರಿಗೆ ಆಯುರ್ವೇದ ಬಗ್ಗೆ ಇನ್ನೂ ತುಂಬ ಪ್ರಚಾರ ಆಗುತ್ತೆ. ಇಷ್ಟೆಲ್ಲ ಮಾಡಿದ್ರು ಈ ಬಂದಿರೋ ಸಂಖ್ಯೆ ಏನೂ ಅಲ್ಲ. ಫ್ರೀ ಕ್ಯಾಂಪ್ ಮಾಡಿ ಇಷ್ಟೆಲ್ಲ ಸೇವೆ ಕೊಡ್ತಾ ಇರೋದು ಪಡ್ಕೊಳ್ಳೋ ನಮ್ಗೆ ಇದಿಲ್ಲ, ನಮ್ಮ ಜನರಿಗೆ ಅದ್ರ ಬಗ್ಗೆ ಇದಿಲ್ಲ. ಇನ್ನೂ ಮುಂದಿನ ನಿರ್ಮಾಣಗಳು ಇನ್ನೂ ಆಯುರ್ವೇದ ಬಗ್ಗೆ ಹೆಚ್ಚಿನ ಪ್ರಮಾಣ